ಹಲೋ ಗೈಸ್, ಎಲ್ಲರೂ ಹೆಂಗಿದ್ರ? ಎಲ್ರು ಆರಾಮಾಗಿದ್ರ ಅಂತ ಅನ್ಕೊಂಡಿದೀನಿ. ಇವತ್ತು ನಿಮಗಂತಾನೆ ಗೂಡ್ಸ್ ಗಾಡಿ ವಿಡಿಯೋ ತಂದಿದ್ದೀನಿ. ಇವತ್ತು ಕಮರ್ಷಿಯಲ್ ವೆಹಿಕಲ್ ಬಹಳ ಜನ ಹುಡುಕ್ತಿರ್ತೀರಿ, ಮತ್ತೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಬಹಳ ಜನ ಹುಡುಕ್ತಿರ್ತೀರಿ. ಮತ್ತೆ ಎಕ್ಸಾಂಪಲ್ ಯಾಕಂತಂದ್ರೆ ದುಡಿಬೇಕಂತ ಬಹಳ ಜನ ಗಾಡಿಗಳು ತಗೊಂತಿರ್ತೀರಿ. ನಿಮಗೆಲ್ಲ ಭಾರಿ ಯೂಸ್ಫುಲ್ ಇರುತ್ತೆ ವಿಡಿಯೋ. ಕೊನೆವರೆಗೂ ನೋಡಿ. ನೀವು ಹೊಸದಾಗಿ ಯಾರು ಈ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಹಂಗೆ ಲೈಕ್ ಮಾಡ್ಕೊಡ್ರಿ. ನಿಮ್ಮ ಅನಿಸಿಕೆ ಏನಂತಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ತಡ ಮಾಡೋದು ಬೇಡ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸರ್ ನಮಸ್ತೆ. ದುಡಿಯಂತ ಗಾಡಿಗಳು ಬಾರಿ ಹುಡುಕ್ತಿರ್ತಾರೆ, ಮತ್ತೆ ಗೂಡ್ಸ್ ಗಾಡಿಗಳು ಪ್ರೆಸೆಂಟ್ ಬಾರಿ ಹುಡುಕ್ತಿರ್ತಾರೆ ಜನಗಳೆಲ್ಲ. ಈಗ ಅವರಿಗೆಲ್ಲ ಎಂತೆಂತ ಗಾಡಿಗಳು ಕೊಡ್ತಿರ್ತಾರೆ? ಎಂತ ಗಾಡಿಗಳು ಸಿಗ್ತಾವ ನಿಮ್ಮ ಹತ್ರ? ಸರ್ ಬೊಲೋರೋ ಪಿಕಪ್, ಟಾಟಾ ಎಸ್, ಅಶೋಕ್ ಲೇಲ್ಯಾಂಡ್, ದೋಸ್ತ್, ಅಪ್ಪೆ 3 ವೀಲರ್, ಅಪ್ಪೆ ಪ್ಯಾಸೆಂಜರ್, ಆಮೇಲೆ ಟಿ ಗಾಡಿ, ಇನೋವಾ, ಯಾವ ಗಾಡಿಗೆ ಕೇಳಿದ್ರು ಕೊಡಿಸ್ತಾರೆ. ಯಾವ ಗಾಡಿ ಬೇಕು? ಯಾವ ಪ್ರೈಸ್ ಯಾವ ಗಾಡಿ ಕೇಳಿದ್ರು ಕೊಡಲ್ಲ ಅವ್ರಿಗೆ. ಈ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಸರ್? ಈಗ ಬಜೆಟ್ 50,000ದಿಂದ ಸ್ಟಾರ್ಟ್ ಇದೆ. 50,000ದಿಂದ 50 ಲಕ್ಷದವರೆಗೂ ಇದೆ ಗಾಡಿ. ಯಾವ ಗಾಡಿ ಬಂದು ಕೊಡೋದು. 50,000ಕ್ಕೂ ಕೊಡ್ತೀರಾ? 50,000ಗೂ ಗಾಡಿ ಕೊಡೋದು. ಅಪ್ಪೆ 3 ವೀಲರ್ ಅವೆಲ್ಲ ಬರ್ತಾವ. ಅಪ್ಪೆ 3 ವೀಲರ್ ಈಗ ತರಕಾರಿ ಮಾರೋರು, ಅವರು ಕೂಲಿ ಹೊಲ ಮನೆಗೆ ಅಂತ ಬರ್ತಾರಲ್ಲ, ಅದೆಲ್ಲ ಇದಾವ ಗಾಡಿ. ಹೌದಾ? ಈಗ ಯಾಕಂದ್ರೆ ಹಳ್ಳಿ ಕಡೆಯಿಂದ ಬಹಳ ಜನ ಬರ್ತಿರ್ತಾರೆ. ಹೌದು, ಹಳ್ಳಿ ಕಡೆಯಿಂದ ಬರೋ ರೈತರಿಗೆ ಅಂತಾನೆ ಇವೆಲ್ಲ ಇರೋದು ಗೂಡ್ಸ್ ಗಾಡಿಗಳು. ಹೌದು ಸರ್. ಯಾಕಂತಂದ್ರೆ 50,000 ಇಟ್ಕೊಂಡ್ ಬರ್ತಾರೆ, 1 ಲಕ್ಷ ಇಟ್ಕೊಂಡ್ ಬರ್ತಾರೆ, 5 ಲಕ್ಷ ಇಟ್ಕೊಂಡ್ ಬರ್ತಾರೆ, 50,000 ಇಟ್ಕೊಂಡ್ ಲೋನ್ ಮಾಡೋರು ಬರ್ತಾರೆ. ಎಲ್ಲರಿಗೂ ಫೆಸಿಲಿಟಿ ಹೋಗ್ತದೆ. ಎಲ್ಲ ಫೆಸಿಲಿಟಿ ಎಲ್ಲ ಫೆಸಿಲಿಟಿ. ಸರ್ ಎಷ್ಟ ಮಾಡಲ್ಲ ಸರ್? 2022. 2022. ಓನರ್ ಸಿಂಗಲ್ ಓನರ್. ಮುಂದಿನ ವರ್ಷ 1ನೇ ತಿಂಗಳು ಮಾಡೋ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತಿ. ಸಿಸಿ ಕಂಡೀಷನ್ ಎಲ್ಲ ಪಕ್ಕ ಇದಾವೆ. ಎಲ್ಲ ಪಕ್ಕ. ಗಾಡಿ ಎಲ್ಲ ಕಂಡೀಷನ್ ಇದೆ ಸರ್? ಎಲ್ಲ ಕಂಡೀಷನ್. ಅವರು ಶೋರೂಮ್ ಚೆಕ್ ಮಾಡ್ಕೊಳ್ಳಿ. ಸಿಸಿ ಕಂಡೀಷನ್. ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಎಷ್ಟು ಇರ್ತದ್ರ? 6.5 ಲಕ್ಷ ಯಾವ್ದಾನೆ, ಒಂದು 5,000 ರೂಪಾಯಿ ಹೆಚ್ಚು. 5,000 ಹೆಚ್ಚು. 2011. 2011. ಓನರ್ ಸರ್? ಓನರ್ 2 ಜನ ಆಗಿದ್ದಾರೆ. 2 ಜನ ಆಗಿಲ್ಲ. ಒಂದ್ 85,000 ರೂಪಾಯಿ ಬಂದ್ರೆ ಕೊಡ್ತಾನೆ. 85,000 ಲೋನ್ ಆಗುತ್ತೆ ಸರ್ ಇದಕ್ಕೆ? ಲೋನ್ ಏನಿಲ್ಲ. ಲೋನ್ ಏನಿಲ್ಲ. ನೀವು ಈಜಿಗೆ ಇದಕ್ಕೆ ಲೋನ್ ಏನೇನಾಗಲ್ಲ, ಮಾಡ್ಬೋದು. ಕ್ಯಾಶ್. 2018 ಮೇಗ್ ಎಕ್ಸೆಲ್ ಇದು. ಮೇಗ್ ಎಕ್ಸೆಲ್ ನಿಮಗೆ 2,90,000 ಹೇಳ್ತಾನೆ. ಒಂದ್ 10-20,000 ಹೆಚ್ಚು ಕಮ್ಮಿ ಅಂದ್ರೆ ಕೊಡ್ತಾರೆ. ಲೋನ್ ಆಗುತ್ತೆ ಸರ್ ಇದಕ್ಕೆ? ಲೋನ್ ಆಗುತ್ತೆ. ಲೋನ್ ಒಂದ್ 2 ಲಕ್ಷ ರೂಪಾಯಿ ಆಗುತ್ತೆ. ಲೋನ್ ಡೌನ್ ಪೇಮೆಂಟ್ ಎಷ್ಟು ಕಟ್ಬೋದು ಸರ್ ಇದಕ್ಕೆ? ಡೌನ್ ಪೇಮೆಂಟ್ ಒಂದ್ 60-70,000 ರೂಪಾಯಿ ಇಟ್ಕೊಂಡ್ಬಂದ್ರೆ ಸಾಕು. 60-70,000. 60-70,000 ಇಟ್ಕೊಂಡ್ಬಂದ್ರೆ. ಓನರ್ ಎಷ್ಟಾಗಿದ್ದಾರೆ? ಓನರ್ ಸಿಂಗಲ್ ಓನರ್. ಇನ್ಸೂರೆನ್ಸ್ ಫ್ರೆಶ್. ಸಿಸಿ ಕಂಡೀಷನ್. ಗೋಲ್ಡ್ ಪ್ಲಸ್ 2022. ಸರ್ ಗೋಲ್ಡ್ ಪ್ಲಸ್ 2022 ಸಿಂಗಲ್ ಓನರ್. FC ಇನ್ಸೂರೆನ್ಸ್ ಫ್ರೆಶ್. 3,80,000 ರೂಪಾಯಿ ಹೇಳ್ತಾರೆ. ಹೆಚ್ಚು ಕಮ್ಮಿ ಅಂದ್ರೆ ಬಿಡ್ತಾರೆ. 3,80,000. ಈ ಲೋನ್ ಆಗುತ್ತೆ ಸರ್ ಇದಕ್ಕೆ? ಲೋನ್ ನೀವು ಒಂದ್ 3 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 3 ಲಕ್ಷ ರೂಪಾಯಿ? 3 ಲಕ್ಷ ಲೋನ್. ಎಷ್ಟು ಮಾಡಲ್ ಮೇಲೆ ಲೋನ್ ಆಗುತ್ತೆ ಸರ್? 2000 ನಿಮಗೆ 14ರಿಂದ ಸ್ಟಾರ್ಟ್ ಆಗುತ್ತೆ ಲೋನ್. 14ರಿಂದ? 2014ರಿಂದ ಲೋನ್ ಸ್ಟಾರ್ಟ್ ಆಗುತ್ತೆ. ಸರ್ ಎಷ್ಟು ಮಾಡಲ್ ಸರ್ ಇದು? 2022. ಓನರ್ ಸರ್? ಸಿಂಗಲ್. ಎಲ್ಲ ಇನ್ಸೂರೆನ್ಸ್ ಎಲ್ಲ ಪಕ್ಕ ಇದೆ ಸರ್? ಎಲ್ಲ FC ಇನ್ಸೂರೆನ್ಸ್ ನಿನಗೆ ಒಂದು 6 ತಿಂಗಳು ರನ್ನಿಂಗ್ ಅದಾವೆ. 6 ಲಕ್ಷ ಹೇಳೋದು ಒಂದು 10-20,000 ಬಂದ್ರೆ ಹೆಚ್ಚು ಕಮ್ಮಿ ಕೊಡೋದು. ಸಿಂಗಲ್ ಓನರ್. ಸಿಸಿ ಕಂಡೀಷನ್. ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? 6 ಲಕ್ಷ. 6 ಲಕ್ಷ ಹೇಳೋದು ಒಂದು 10-20,000 ರೂಪಾಯಿ ಹೆಚ್ಚು ಕಮ್ಮಿ ಅಂದ್ರೆ ಕೊಡ್ತಾನೆ. 10-20,000 ಹೆಚ್ಚು ಕಮ್ಮಿ ಅಂದ್ರೆ ಕೊಡ್ತಾನೆ. ಡೌನ್ ಪೇಮೆಂಟ್ ಎಷ್ಟು ಮಾಡಕ್ ಸರ್ ಇದಕ್ಕೆ? ಡೌನ್ ಪೇಮೆಂಟ್ ನೀವು ಒಂದು 60,000-70,000 ರೂಪಾಯಿ ಮಾಡಬೇಕು. ಎಲ್ಲ ಗಾಡಿಗೆ ಅಷ್ಟೇ ಇರುತ್ತೆ? ಹೌದೌದು. ಇದು ಅಂದ್ರೆ ನಿಮಗೆ 2022 ಒಂದು 5-5.5 ಲಕ್ಷ ಲೋನ್ ಆಗುತ್ತೆ. ಇನ್ನು ಉಳಿದಿದ್ದು ಪೇಮೆಂಟ್ ಕೊಟ್ರೆ ಲೋನ್ ಆದ್ಮೇಲೆ ಡೆಲಿವರಿ ಗಾಡಿ. ಎಷ್ಟು ರನ್ ಆಗಿದೆ ಸರ್ ಗಾಡಿ? ಸರ್ ಇದು ಒಂದು 70,000 ರನ್ ಆಗುತ್ತೆ. 80,000. 2018. ಸರ್ ಎಷ್ಟನೇ ಓನರ್ ಸರ್? ಇದು ಸಿಂಗಲ್ ಓನರ್ ಐತಿ. CC ಬಂದದ 2ನೇ ಓನರ್. ಇದು 2ನೇ ಓನರ್. ನಿಮಗೆ FC ಇನ್ಸೂರೆನ್ಸ್ ನೀವೇ ಮಾಡ್ಕೋಬೇಕು. ಒಂದ್ 3.5 ಲಕ್ಷ ಬಂದ್ರೆ ಕೊಡ್ತಾನೆ. 360 3.5 ಲಕ್ಷ ಬಂದ್ರೆ ಕೊಡ್ತಾನೆ. 3 ಲಕ್ಷ. ಸೆಕೆಂಡ್ ಓನರ್. FC ಇನ್ಸೂರೆನ್ಸ್ ಅವರೇ ಮಾಡ್ಕೋಬೇಕು. ಟ್ಯಾಕ್ಸ್ ಫ್ರೆಶ್ ಐತಿ. CC ಕಂಡೀಷನ್ ಕೊಡ್ತಾನೆ. ಎಷ್ಟು ಮಾಡಲ್ಲ ಸರ್? 2022. ಓನರ್ ಸರ್? ಓನರ್ ಸೆಕೆಂಡ್ ಓನರ್. ಇದು ಸೆಕೆಂಡ್ ಓನರ್ ಐತಿ. ಈಗ ತಗೊಂಡ್ 3ನೇ ಓನರ್. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗುತ್ತೆ. ಇಂಜಿನ್ ಕೆಲಸ ಎಲ್ಲ ಅಪ್ಡೇಟ್ ರೆಡಿ ಇದೆ. ಈಗ ತಗೊಂಡು ಹೋಗಿ 50,000 ಖರ್ಚು ಮಾಡಿದ್ದಾರೆ. FC ಇನ್ಸೂರೆನ್ಸ್ ಹೊಸದಾಗ್ತದೆ. ಒಂದ್ 2.5 ಲಕ್ಷ ಲೋನ್ ಆಗ್ತದೆ. 3.20 ಹೇಳಿದ್ರೆ ಒಂದ್ 3 ಮಟ್ಟ ಫೈನಲ್. 3 ಮಟ್ಟ ಫೈನಲ್. ಎಲ್ಲ ಗಾಡಿ ಕಂಡೀಷನ್ ಎಲ್ಲ ಕರೆಕ್ಟ್? ಅವ್ರ ಮೆಕ್ಯಾನಿಕ್ ಶೋರೂಮ್ ತಗೊಂಡು ಚೆಕ್ ಮಾಡ್ಕೊಳ್ಳಿ. ಶೋರೂಮ್ ತಗೊಂಡು ಹೋಗಿ ಓಕೆ ಅಂದ್ರೆ ತಗೊಳ್ಳಿ. ಎಷ್ಟು ರನ್ ಆಗಿದೆ ಸರ್ ಇದು? ಇದು ರನ್ ಆಗಿರೋದು ಒಂದು 80,000 ರನ್ ಆಗೈತೆ. ಇಂಜಿನ್ ಕೆಲಸ ಎಲ್ಲ ರೆಡಿ ಆಗಿದೆ. ಫ್ರೆಶ್ ಆಗೈತೆ. ಇಂಜಿನ್ ಕೆಲಸ ಮಾಡಿ ಒಂದು 100 ಕಿಲೋಮೀಟರ್ ಅಡ್ಡಾಡಿಲ್ಲ. ಇಂಜಿನ್ ಕೆಲಸ ಮಾಡಿ ನಿಲ್ಸೈತಿ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗ್ತದೆ. 2022. ಒಂದು 2.5 ಲಕ್ಷ ಲೋನ್ ಆಗುತ್ತೆ. 2.5 ಲಕ್ಷ ಲೋನ್ ಆಗುತ್ತೆ. 3,20,000 ಹೇಳಕತ್ತಾನೆ. ಒಂದ್ 3 ಲಕ್ಷ ಬಂದ್ರೆ ಬಿಡ್ತೀನಿ. ಅಂದ್ರೆ 50,000 ಕಟ್ಬೇಕು. 50,000 ಡೌನ್ ಪೇಮೆಂಟ್. ಪೇಪರ್ ಚಾರ್ಜ್ ಅದೆಲ್ಲ ಒಂದು 60,000 ಆಗ್ಲೇಬೇಕಾಗುತ್ತೆ.
ಸಿವಿಲ್ ಎಲ್ಲ ಓಕೆ, DL ಎಲ್ಲ ಇದ್ರೆ ಲೋನ್ ಜಾಸ್ತಿನೇ ಆಗುತ್ತೆ. ಓಕೆ ಓಕೆ. ಒಟ್ಟು 2.5 ಅಂತ ಪಕ್ಕ ಕೊಡಿಸ್ತಾನೆ. ಸಿವಿಲ್ ಮೇಲೆ ಡಿಪೆಂಡ್. ಸಿವಿಲ್ ಮೇಲೆ ಡಿಪೆಂಡ್. ಓಕೆ ಸರ್. ಒಂದು 700 ಚಿಲ್ಲರೆ ಇದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಲೋನ್. ಓಕೆ. ಎಷ್ಟು ಅಮೌಂಟ್ ಸರ್? 2013. ಓನರ್ ಸರ್? ಓನರ್ ಸಿಂಗಲ್ ಓನರ್. FC ಇನ್ಸೂರೆನ್ಸ್, ಟ್ಯಾಕ್ಸ್ ಎಲ್ಲ ಫ್ರೆಶ್. ಓಕೆ. ನಿಮಗೆ ಇದು 6.5 ಲಕ್ಷ ಹೇಳ್ತಾನೆ, 6 ಲಕ್ಷ ಬಂದ್ರೆ ಬಿಡ್ತಾನೆ. 6 ಲಕ್ಷ. 6.5 ಲಕ್ಷ ಹೇಳೋದು, ಒಂದು 6 ಲಕ್ಷ ಬಂದ್ರೆ ಬಿಡೋದು. ಲೋನ್ ಆಗುತ್ತಾ ಸರ್ ಇದಕ್ಕೆ? ಲೋನ್ ನಿಮಗೆ ಒಂದು 3.5 4 ಲಕ್ಷ ಲೋನ್ ಆಗುತ್ತೆ. 3.5 4 ಲಕ್ಷ ಆಗುತ್ತೆ. ಓಕೆ. ಎಷ್ಟು ರನ್ ಆಗಿದೆ ಸರ್ ಗಾಡಿ? ಇದು ಕಿಲೋಮೀಟರ್ ಎಲ್ಲ ನೋಡಿಲ್ಲ, ಅಷ್ಟಂತ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಮಾಡಿ ಕೊಡೋದು. CC ಕಂಡೀಷನ್ ಕೊಡ್ತೀವಿ. ಡಾಕ್ಯುಮೆಂಟ್ಸ್ ಎಲ್ಲ ಗಾಡಿ ಎಲ್ಲ? ಎಲ್ಲ CC ಕಂಡೀಷನ್, ಲೋನಿಗೆ ಎಲ್ಲ ಟೈಮ್ ಐತಿ. DD ಬಂದ್ಮೇಲೆ ಡೆಲಿವರಿ ಗಾಡಿ. ಓಕೆ ಸರ್. ಎಷ್ಟು ಮಾಡಿ ಸರ್? 2016. ಎಷ್ಟು ಓನರ್? ಸಿಂಗಲ್ ಓನರ್. 2016 ಗಾಡಿ ಬಂದಾಗಿಂದ ಒಂದೇ ಓನರ್, ಸಿಂಗಲ್ ಓನರ್. ಸಿಂಗಲ್ ಓನರ್. ಎಲ್ಲ FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್. CC ಕಂಡೀಷನ್ ಕೊಡ್ತಾನೆ. 4 ಲಕ್ಷ ಹೇಳ್ತಾನೆ, ಒಂದು 380 ಬಂದ್ರೆ ಬಿಡ್ತಾನೆ. 380. ಓಕೆ. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದು ಸರ್ ಇದಕ್ಕೆ? ಡೌನ್ ಪೇಮೆಂಟ್ ಒಂದು 70-80 ಸಾವಿರ ಮಾಡ್ಲೇಬೇಕಾಗ್ತದೆ. 70-80. 70-80 ಸಾವಿರ ರೂಪಾಯಿ ಮಾಡ್ಲೇಬೇಕಾಗ್ತದೆ. ಓಕೆ. ಲೋನ್ ಒಂದು 2.5 3 ಲಕ್ಷ ಲೋನ್ ಆಗ್ತದೆ. ಓಕೆ. ಎದರಲ್ಲೇ ಲೋನ್ ಮಾಡ್ತಾರೆ ಸರ್ ನೀವು? ಅವ್ರು ಯಾವ ಫೈನಾನ್ಸ್ ಅಂತ ಕೇಳ್ತಾರೋ ಅದೇ ಫೈನಾನ್ಸ್ ಲೋನ್. ಅವ್ರು ಯಾವ ಊರಲ್ಲಿ ಕೇಳ್ತಾರೋ ಅದೇ ಊರಲ್ಲೇ ಲೋನ್. ಓಕೆ. ಇಲ್ಲೇ ದಾವಣಗೆರೆಯಲ್ಲಿ ಅಂತ ಇಲ್ಲ. ಅವರು ಬಿಜಾಪುರ, ಬಾಗಲಕೋಟೆ, ಹುಬ್ಳಿ, ಅವ್ರು ಎಲ್ಲಿಂದನಾರ ಬರಲಿ, ಬೆಂಗಳೂರು ಎಲ್ಲಿಂದ ಬಂದ್ರು ಲೋನ್ ಆಗ್ತದೆ. ಮೈಸೂರು, ತುಮಕೂರು ಎಲ್ಲಿಂದ ಲೋನ್ ಆಗ್ತದೆ. ಯಾವ ಊರಲ್ಲೇ ಡಾಕ್ಯುಮೆಂಟ್ ಕೊಡ್ತಾರೋ ಅದೇ ಊರಲ್ಲೇ ಲೋನು. ಅಲ್ಲೇ ಅವ್ರ ಕಂತ್ ಕಟ್ಟಕಲ್ಲ ಅಲ್ಲೇ ಎಲ್ಲ ಫೆಸಿಲಿಟಿ ಕೊಡಿಸ್ತಾನೆ. ಗಾಡಿ ಇಲ್ಲಿ ತಗೊಂಡ್ರು ನಿಮ್ಗೆ ಎಲ್ಲಿ ಯಾವ ಊರಲ್ಲಿ ಬರ್ತಾರಲ್ಲ ಆ ಊರಲ್ಲೇ ಲೋನ್. ಅವರು ಯಾವ ಊರ ಹತ್ರ ಆಗುತ್ತಲ್ಲ ಆ ಊರಲ್ಲೇ ಲೋನ್ ಮಾಡಿಸ್ಕೊಡ್ತಾನೆ. ಎಷ್ಟೇ ಮಾಡಿ ಸರ್? 2018. ಎಷ್ಟೇ ಓನರ್ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್. FC ಇನ್ಸೂರೆನ್ಸ್ ಫ್ರೆಶ್. ಓಕೆ. CC ಕಂಡೀಷನ್ ಕೊಡ್ತಾನೆ. ಪ್ರೈಸ್ ಎಷ್ಟು ಹೇಳ್ತೀರಾ? 3,20,000 ಹೇಳ್ತಾನೆ, ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತಾನೆ. ಇದಕ್ಕೆ ಡೌನ್ ಪೇಮೆಂಟ್ ಅಷ್ಟೇ ಮಾಡೋಕಾ? ಇದಕ್ಕೆ ಡೌನ್ ಪೇಮೆಂಟ್ ನಿಮಗೆ ಒಂದು 80,000 ಮಾಡ್ಲೇಬೇಕು. 80,000 ಮಾಡ್ಲೇಬೇಕು. ಅಂದ್ರೆ ಗಾಡಿ ತಗೊಂಡ್ಮೇಲೆ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಎಲ್ಲ ನಿಮ್ದೇ ಜವಾಬ್ದಾರಿ? ಅವ್ರ ಹೆಸರಿಗೆ CC ಕೊಡೋ ಜವಾಬ್ದಾರಿ ನಮ್ದು. ಅವ್ರ ಊರಲ್ಲಿ FC ಅವ್ರ ಊರಲ್ಲಿ TO ಮಾಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು. ಇಲ್ಲಿಂದ ಗಾಡಿ ಓನರ್ ಇರ್ತಾರ ಅವರು. ಕೇಸು ಮತ್ತೊಂದು ಸೀಟು ಏನೇ ಸಿಗ್ನಲ್ ಪಾಸಿಂಗ್ ಯಾವುದೇ ಕೇಸ್ ಇರ್ತವೆ ಅದನ್ನ ಅವರೇ ಓನರೇ ಮಾಡ್ಕೊಡ್ತಾರೆ. CC ತಕ್ಕೊಡೋದು ಅವ್ರದೇ ಜವಾಬ್ದಾರಿ. TO ಮಾಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು. ಒಂದ್ 2.5 ಲಕ್ಷ ಲೋನ್ ಆಗುತ್ತೆ. 2 ಲಕ್ಷ ಲೋನ್. 2018 ಸೂಪರ್ ಕ್ಯಾರಿ. ಓಕೆ ಸರ್. ಡೀಸೆಲ್ ಗಾಡಿ. FC ಇನ್ಸೂರೆನ್ಸ್ ಫ್ರೆಶ್. ಓಕೆ. ನಿಮಗೆ 2,95,000 ರೂಪಾಯಿ ಹೇಳ್ತಾನೆ, ಹೆಚ್ಚು ಕಮ್ಮಿ ಅಂದ್ರೆ ಕೊಡ್ತಾನೆ. 2.5 ಲಕ್ಷ ಲೋನ್ ಆಗುತ್ತೆ. 2 ಲಕ್ಷ ಲೋನ್ ಆಗುತ್ತೆ. ಎಷ್ಟು ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಎಷ್ಟು ಮಾಡಲ್ ಸರ್ ಇದು? 2016. ಎಷ್ಟು ಓನರ್ ಸರ್? ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್. FC ಇನ್ಸೂರೆನ್ಸ್ ಫ್ರೆಶ್. ಓಕೆ. CC ಕಂಡೀಷನ್ ಗಾಡಿ. ನಿಮಗೆ 2,80,000 ಹೇಳೋದು, ಒಂದು 2,60,000 ಬಂದ್ರೆ ಕೊಡೋದು. 2,60,000 ಬಂದ್ರೆ ಕೊಡೋದು. ಲೋನ್ ನಿಮಗೆ 2,20,000 ಲೋನ್ ಆಗುತ್ತೆ. 2,20,000 ಲೋನ್ ಆಗುತ್ತೆ. ಯಾವ ಊರವರು ಬರಲಿ ಲೋನ್ ಮಾಡಿಸ್ಕೊಡ್ತಾನೆ. ಓಕೆ ಸರ್. ಎಷ್ಟು ಮಾಡಲ್ ಸರ್? 2020 ಸಿಂಗಲ್ ಓನರ್. ಸಿಂಗಲ್ ಓನರ್. BS4 ಗಾಡಿ. ಓಕೆ. ನಿಮಗೆ 2,90,000 ಹೇಳ್ತಾನೆ, ಒಂದು ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತಾನೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಆಗಿದೆ ಅಲ್ಲ. ಮೊನ್ನೆ ಒಬ್ರಿಗೆ ಇದಾಗಿತ್ತು. ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇದೆ. FC ಕೂಡ ನಿಮ್ಗೆ ಇನ್ನೊಂದು 8-10 ತಿಂಗಳು ಆಯ್ತು. ಲೋನ್ ನಿಮ್ಗೆ 2 ಲಕ್ಷ ಲೋನ್ ಆಗುತ್ತೆ. ಡೌನ್ ಪೇಮೆಂಟ್ ಎಷ್ಟು ಮಾಡಕ್ ಸರ್? ಡೌನ್ ಪೇಮೆಂಟ್ ನಿಮಗೆ ಒಂದು 70,000-80,000 ರೂಪಾಯಿ ಮಾಡ್ಲೇಬೇಕು. ಅಂದ್ರೆ ಎಲ್ಲ ಗಾಡಿ ಇಷ್ಟೇ ಇರುತ್ತೆ? ಹೌದೌದು ಎಲ್ಲ. ಯಾಕಂದ್ರೆ 60-70,000 ರಿಸ್ಕ್ ಪಾರ್ಟಿಗಳು ಅಷ್ಟು. 1,60,000, 60,000, 70,000 ಅಷ್ಟೇ ಲೋನ್. ಎಷ್ಟಾಗುತ್ತೆ ಡಿಜೆ ಅವ್ರದ್ದು DL ಇತ್ತ ಬಂದು ಲೋನ್ ಜಾಸ್ತಿ ಆಗುತ್ತೆ. DL ಇದ್ರೆ ಅವ್ರಿಗೆ ಇನ್ನೂ 50,000ದಲ್ಲೇ ಗಾಡಿ ಸಿಗುತ್ತೆ. DL ಇಲ್ಲ, ಸಿವಿಲ್ ಕಮ್ಮಿ ಇತ್ತು, ಮನಿ ಇಲ್ಲ, ಅದು ಅಂದ್ರೆ ಲೋನ್ ಕಮ್ಮಿ ಆಗ್ತದೆ. ಮನಿ ಇದ್ದು ಸ್ವಂತ ಮನಿ ಇದ್ದು ಸ್ವಂತ DL ಎಲ್ಲ ಇತ್ತಪ್ಪ ಅಂದ್ರೆ ಲೋನೇ ನಿಮ್ ಅವ್ರಿಗೆ ಕಮ್ಮಿ ಆಗುತ್ತೆ. ಸಾಕು 45,000 ರೂಪಾಯಿ ಗಾಡಿ ಬಂದ್ಬಿಡ್ತದೆ. DL ಇಲ್ಲ, ಅದಿಲ್ಲ ಅಂದ್ರೆ ಒಂದು 70,000-80,000 ರೂಪಾಯಿ ಬೇಕಾಗುತ್ತೆ. ಒಬ್ರು ಕೆಲವೊಬ್ರು ಏನಂತಾರ DL ಐತಿಲ್ಲ ಅಂತ ಗೊತ್ತಿರಲ್ಲ ಅವ್ರಿಗೆ. ಇಲ್ರಿ ನೀವು 60,000 ಹೇಳಿರಿ, ಈಗ 80,000 ಅಂತೀರಲ್ರಿ ಅಂತಾರೆ. ಫೋನ್ ಮಾಡಿ ಮಾತಾಡಿರ್ತಾರೆ. ಇಲ್ಲಪ್ಪ ನೀನ್ DL ಇಲ್ಲ ಅಂದ್ರೆ ಹಿಂಗ ಆಗುತ್ತೆ ಅಂತ ಮತ್ತೆ ಬಿಡಿಸಿ ಹೇಳ್ಬೇಕು ಅಷ್ಟೇ. DL ಇದ್ರೆ ಜಾಸ್ತಿ ಆಗುತ್ತೆ ಲೋನ್. DL ಇದ್ರೆ ಲೋನ್ ಜಾಸ್ತಿ ಆಗುತ್ತೆ. 30,000-40,000 ರೂಪಾಯಿ ಲೋನೇ ಜಾಸ್ತಿ ಆಗುತ್ತೆ DL ಇದ್ರೆ. ಡೌನ್ ಪೇಮೆಂಟ್ ಕಮ್ಮಿ ಕೊಟ್ಟರೆ ನಡೀತದೆ. ಹೌದೌದು. ಡೌನ್ ಪೇಮೆಂಟ್ ಕಮ್ಮಿ ಆಗುತ್ತೆ. 30,000-40,000 ರೂಪಾಯಿ 50,000 ಒಳಗೆ ಬಗೆಹರಿತದೆ. DL ಇಲ್ಲ ಅಂದ್ರೆ ಒಂದು 70,000-80,000 ರೂಪಾಯಿ ಬೇಕೇ ಬೇಕು. ಒಬ್ಬ ಅವರು ಈಗ ದುಡ್ಡು ಇಲ್ಲ ತಗೊಂಬಂದು ಶಿಕ್ಷೆ ಕುತ್ಕೊಳ್ಳೋದು ಬೇಡ. ಇರೋದಂತೂ ಓಪನ್ ಆಗಿ ಹೇಳ್ತದೆ. ಇಷ್ಟಂಗ ಐತಿ. 2023 ಇದು ಪೆಟ್ರೋಲ್. ಟಾಟಾ ಎಸ್ ಪೆಟ್ರೋಲ್. ಇದು ಪೆಟ್ರೋಲ್. CNG ಏನಿಲ್ಲ, ಟಾಟಾ ಎಸ್ ಬರೀ ಪೆಟ್ರೋಲ್ ಇದು. ನಿಮಗೆ 3,20,000 ಹೇಳಕತ್ತಾನೆ, ಒಂದು 3 ಲಕ್ಷಕ್ಕೆ ಬಂದ್ರೆ ಕೊಡ್ತಾನೆ. 3 ಲಕ್ಷಕ್ಕೆ ಬಂದ್ರೆ ಕೊಡ್ತಾನೆ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್. ಎಷ್ಟನೇ ಓನರ್ ಆಗಿದೆ ಸರ್ ಇದು? ಇದು ಸಿಂಗಲ್ ಓನರ್. ಸಿಂಗಲ್ ಓನರ್. ಇದು 2023 ಓನರ್ ಸರ್. ಓನರು ಸಿಂಗಲ್ ಓನರ್. FC ಇನ್ಸೂರೆನ್ಸ್ ಫ್ರೆಶ್. ನಿಮಗೆ ಇದು ಬೊಲೋರೋ ಪಿಕಪ್ 1.7 ಇದು. ಇದರಲ್ಲಿ ಬೊಲೋರೋ ಪಿಕಪ್ 1.7 ಇದು ನಾರ್ಮಲ್. ಇದು ಬೊಲೋರೋ 1.7 ಎಲ್ ಬರ್ತತಿ, ಅದು ಕೊಡಿಸ್ತಾನೆ. 2.0 ಬರ್ತತಿ, ಅದನ್ನು ಸಿಗ್ತತಿ. ಸಿಟಿ ಪಿಕಪ್ ಬರ್ತವೆ 2.0 ಎಲ್ಲದ ಗಾಡಿನೂ ಕೊಡಿಸ್ತಾನೆ.
ಅಂದ್ರೆ ನಿಮ್ಮ ಹತ್ರ ಎಲ್ಲಾ ಗಾಡಿಗಳು ಸಿಗ್ತವೆ. ಎಲ್ಲಾ ಗಾಡಿಗಳು ಸಿಗುತ್ತವೆ. ಇದರಲ್ಲಿ ಬಲೋರದಲ್ಲಿ ಒಂದ್ 4-5 ನಮೂನಿ ಇದೆ. ಆ 4-5 ನಮೂನಿ ಗಾಡಿ ಕೂಡ ಸಿಗ್ತವೆ. ಇದು ಮಾತ್ರ 1.7 ಇದು ನಾರ್ಮಲ್. 1.7 L 2.0 ಆಮೇಲೆ 1.4 1.3 300 ಎಲ್ಲಾ ಗಾಡಿನೂ ಅದಾವೆ ಇದ್ರಲ್ಲಿ. ಬೊಲೊರೋ ಒಳಗಡೆ ಒಂದ್ 5-6 ನಮೂನಿ ಸ್ಪೆಷಾಲಿಟಿ ಅಷ್ಟು ಗಾಡಿನೂ ಸಿಗ್ತವೆ. ನಮ್ಮ ಹತ್ರ ಇಲ್ಲಕ್ಕೂ ಬೇರೆ ಗಾಡಿ ತರ್ಸ್ಕೊಡ್ತಾನೆ. ನಮ್ದು ಇನ್ನೊಂದು ಗೋಡನ್ ಇದೆ, ಅದ್ರಲ್ಲಿ ಇರ್ತದೆ, ತರ್ಸ್ಕೊಡ್ತಾನೆ. ಡೌನ್ ಪೇಮೆಂಟ್ ಎಷ್ಟು ಮಾಡಕ್ ಸರ್ ಇದಕ್ಕೆ? ಡೌನ್ ಪೇಮೆಂಟ್ ನಿಮಗೆ 1 ಲಕ್ಷ ಬೇಕೇ ಬೇಕು. 1 ಲಕ್ಷ ಬೇಕು. ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಂಡು ಲೋನ್ ನಿಮಗೆ ಇದಕ್ಕೆ ಒಂದು 6.5 7 ಲಕ್ಷ, ಒಂದ್ 7.5 ಮಟನ್ ಆಗ್ತದೆ. ಸಿವಿಲ್ ಎಲ್ಲ ಓಕೆ ಇದ್ದು DL ಇದ್ರೆ ಒಂದ್ 7.5 ಮಟನ್ ಆಗ್ತದೆ. ಎಷ್ಟು ಹೇಳಿದೆ ಸರ್ ಇದು ಪ್ರೈಸ್? ಇದು ಪ್ರೈಸ್ ನಿಮಗೆ 8,60,000 ರೂಪಾಯಿ ಹೇಳ್ತದೆ. 8,60,000 ಹೇಳಕತ್ತಾನೆ. ಒಂದ್ 8.5 8.40 ಮೇಲೆ ವ್ಯಾಪಾರ. ಎಷ್ಟು ಮಾಡಿ ಸರ್? 2012 ಪವರ್ ಸ್ಟೇರಿಂಗ್ ದೋಸ್ತ್ ಅಶೋಕ್ ಲೇಲ್ಯಾಂಡ್ ದೋಸ್ತ್ 2012 ಪವರ್ ಸ್ಟೇರಿಂಗ್ ಸಸ್ಪೆಷನ್ ಗಾಡಿ ಇದು. 2.5 ಹೇಳಕತ್ತಾನ. ಒಂದ್ 2.20 ಬಂದ್ರೆ ಕೊಡ್ತೇನೆ. 2.20. ಓಕೆ. ಓನರ್ ಎಷ್ಟಾಗಿದೆ ಸರ್? ಓನರ್ 3 ಜನ ಆಗಿದ್ದಾರೆ. ಇದಕ್ಕೆ 3 ಜನ ಆಗಿದ್ದಾರೆ. ಡೌನ್ ಪೇಮೆಂಟ್ ಎಷ್ಟು ಮಾಡ್ತೀರಾ ಇದಕ್ಕೆ? ಇದಕ್ಕೆ ಲೋನ್ ನಿಮಗೆ 1.5 ಒಳಗಾಗುತ್ತೆ. 1.5 ಒಳಗೆ ಲೋನ್ ಮಾಡಿಸ್ಕೊಡ್ತಾನೆ. ಇದು ಒಂದ್ 50,000 60,000 ರೂಪಾಯಿ ಲೋನ್ಗೆ ಆಗ್ತದೆ. ಲೋನ್ ಕ್ಯಾಶ್ ಅಷ್ಟು ಹಿಡ್ಕೊಂಡ್ ಬಂದ್ರೆ ಆಗತ್ತೆ. ಎಷ್ಟ ಮಾಡಿ ಸರ್? ಟಾಟಾ ಎಸ್ ಗೋಲ್ಡ್ 2019 BS4 ಇದು. ನಿಮಗೆ 3.5 ಲಕ್ಷ ಹೇಳ್ತದಾನೆ. 3.5 ಲಕ್ಷ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ CC ಕಂಡೀಷನ್ ಮಾಡ್ಕೊಡ್ತಾನೆ. ಇದನ್ನು ಲೋನ್ ನಿಮಗೆ ಒಂದ್ 2.5 ಇಂದ 2.80 ಲೋನ್ ಆಗ್ತದೆ. ಒಂದ್ 3.20 3.30 ಬಂದ್ರೆ ಕೊಡ್ತಾನೆ ಗಾಡಿ. 3.20 ಫೈನಲ್. ಸುಪ್ರೋ 2023. ಓನರ್ ಸರ್? ಓನರ್ ಸಿಂಗಲ್. FC ಇನ್ಸೂರೆನ್ಸ್ ಫ್ರೆಶ್. ಒಂದ್ 3.5 ಲಕ್ಷ ಲೋನ್ ಆಗ್ತದೆ. ಒಂದ್ 4.5 ಹೇಳಕತ್ತಾರೆ. ಒಂದ್ 4.20 4.30 ಬಂದ್ರು 2023 FC ಇನ್ಸೂರೆನ್ಸ್ ಫ್ರೆಶ್. ಒಂದ್ 3.5 ಲಕ್ಷ ಲೋನ್ ಆಗುತ್ತೆ. 2021. ಓನರ್ ಸರ್? ಓನರ್ ಸಿಂಗಲ್ ಓನರ್. FC ಇನ್ಸೂರೆನ್ಸ್ ಫ್ರೆಶ್. ಜೀತೋ ಪ್ಲಸ್ ಇದು. ನಿಮಗೆ ಒಂದ್ 3.5 ಲಕ್ಷ ಹೇಳ್ತದಾನೆ. ಒಂದ್ 3.20 ಬಂದ್ರೆ ಕೊಡ್ತಾನೆ. 3.20 ಬಂದ್ರೆ ಕೊಡ್ತಾನೆ. ಎಷ್ಟ ಮಾಡಲ್ಲ ಸರ್ ಇದು? 2023. ಓನರ್ ಸರ್? ಸಿಂಗಲ್ ಓನರ್. 56,000 ಕಿಲೋಮೀಟರ್ ಹೊಡೈತಿ. ಜಿನಿಯಲ್ ರೇಟಿಂಗ್. ಶೋರೂಮ್ ಚೆಕ್ ಮಾಡ್ಕೊಂಡು ವ್ಯವಹಾರ ಮಾಡ್ಕೋಬಹುದು. ಗಾಡಿ ಮಾತ್ರ ಒರಿಜಿನಲ್ ಪೀಸ್ ಇದೆ. ಟಚ್ ಪಿಚ್ ಏನಿಲ್ಲ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗ್ತದೆ. ಇನ್ಸೂರೆನ್ಸ್ ನಿಮಗೆ ಒಂದ್ ವಾರ ಆಗತ್ತೆ ಹಾಕಿ. ನಿಮಗೆ 7,20,000 ಹೇಳ್ತಾನೆ. 6.80 ಮೇಲೆ ಏನ್ ಬಂದ್ರು ಬಿಡ್ತದೆ. ಲೋನ್ ಎಷ್ಟಾಗುತ್ತೆ ಸರ್? ಲೋನ್ ನಿಮಗೆ ಒಂದು 6.5 ಲಕ್ಷ ಲೋನ್ ಆಗ್ತದೆ. 6 ಲಕ್ಷ ಲೋನ್ ಆಗ್ತದೆ. 6 ಲಕ್ಷದ ಮೇಲೆ ಲೋನ್ ಆಗುತ್ತೆ. ಅದೇ DL ಮನಿ ಸ್ವಂತ ಮನಿ ಇರ್ಬೇಕು. DL ಇರ್ಬೇಕು. ಅಷ್ಟಿದ್ರೆ ಒಂದು 6.20 ಆಗ್ತದೆ. 2023. 1.3 ಇದು. ಅದ್ರ 300 ಇದು 1.3 ಇದು. ಎಷ್ಟೇ ಓನರ್ ಸರ್ ಇದು? ಇದು 2023 ಸಿಂಗಲ್ ಓನರ್. FC ಇನ್ಸೂರೆನ್ಸ್ ಫ್ರೆಶ್. ಇದು 7,20,000 ಹೇಳ್ತೇವೆ. ಒಂದ್ 7 ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಮಾಡ್ಕೊಡ್ತಾನೆ. ಒಂದ್ 6.80 ತನ ಬಂದ್ರು ಬಿಡ್ತಾನೆ. ಗಿರಾಕಿ ಎಷ್ಟ ಮಾಡ ಸರ್? 2012. ಓನರ್ ಸರ್? ಓನರ್ 2 ಜನ ಆಗ್ಯಾರ. FC ಇನ್ಸೂರೆನ್ಸ್ ಫ್ರೆಶ್ ಆಗ್ತದೆ. 1,80,000 ಹೇಳೋದು. 1.60 ಬಂದ್ರೆ ಬಿಡೋದು. 1.60. ಡೌನ್ ಪೇಮೆಂಟ್ ಎಷ್ಟು ಮಾಡ್ತಾರೆ ಇದಕ್ಕೆಲ್ಲ? ಡೌನ್ ಪೇಮೆಂಟ್ ಇದಕ್ಕೆ ಲೋನ್ ಏನ್ ಆಗಲ್ಲ. ಆದ್ರೂ ಶ್ರೀರಾಮದಲ್ಲಿ ಕೇಳಿ 1 ಲಕ್ಷ ಕೊಟ್ರೆ ಒಂದ್ 80 1 ಲಕ್ಷ ಲೋನ್ ಆಗ್ಬೋದು. ಆದ್ರೆ ಉಳ್ಕಿದ್ ಕ್ಯಾಶ್ ಕೊಡ್ಬೇಕು. ಇದೇನ್ ತರಕಾರಿ ಹೊಡೆಯವರು ಹೊಲ ಮನೆಗೆ ಅಡ್ಡಾಡೋರು ಅಂತ ಬಡವರ ಇಲ್ಲ ಬರೋದು. ಇದು ಅಪ್ಪೆ 3 ವೀಲರ್ ಮಾಡೋ ಬದ್ಲಿ ಇಂದ ಟಾಟಾ ಎಸ್ ಕಮ್ಮಿ ಮಾಡ್ಬೇಕಂತಾರಲ್ಲ ಬರ್ರಿ ಅಪ್ಪ ಇಲ್ಲ ಐತೆ ಅಂತ ಹೇಳಿ ಕೊಡೋದು. 2022. ಓನರ್ ಸಿಂಗಲ್. ಜೀತೋ ಪ್ಲಸ್ ಇದು. 2022 ಜೀತೋ ಪ್ಲಸ್ ಸಿಂಗಲ್ ಓನರ್. FC ಇನ್ಸೂರೆನ್ಸ್ ಫ್ರೆಶ್. 3.5 ಲಕ್ಷ ಹೇಳೋದು. 3.20 ಬಂದ್ರೆ ಬಿಡೋದು. 3 ಲಕ್ಷದ ಮೇಲೆ ಒಂದ್ 3.20 3.30 ಬಂದ್ರೆ ಬಿಡೋದು. ಇದಕ್ಕೆ ಅಷ್ಟೇ ಡೌನ್ ಪೇಮೆಂಟ್ ಮಾಡಿ? ಇದಕ್ಕೂ ಡೌನ್ ಪೇಮೆಂಟ್ ಅಷ್ಟೇ. ಇದಕ್ಕೂ ಒಂದ್ 2.5 ಲಕ್ಷ ಲೋನ್ ಆಗ್ತದೆ. 2.5 ಲಕ್ಷ ಲೋನ್ ಆಗ್ತದೆ. 2.20 ಲೋನ್ ಆಗ್ತದೆ. 2013. ಇದಕ್ಕೂ 3 ಜನ ಓನರ್ ಆಗ್ಯಾರ. FC ಇನ್ಸೂರೆನ್ಸ್ ಫ್ರೆಶ್. ಒಂದ್ 2,10,000 ಹೇಳೋದು. ಒಂದು 1.90 1.80 ಮೇಲೆ ಏನ್ ಬಂದ್ರು ಬಿಡೋದು. HD 2 ಒಳಗಡೆ ಒಂದ್ 5,000 ರೂಪಾಯಿ ಹೆಚ್ಚು ಕಮ್ಮಿ ಆಗ್ತದೆ. ಅಂದ್ರೆ ಲೋನ್ ಆಗಲ್ಲ ಸರ್ ಇದಕ್ಕೆ? ಲೋನ್ ನಿಮಗೆ 1.5 ಲಕ್ಷ ಲೋನ್ ಆಗ್ತದೆ. 1.5 ಲಕ್ಷ ಲೋನ್? 1.5 ಲಕ್ಷ ಲೋನ್ ಆಗ್ತದೆ. ಈ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದು? ಡೌನ್ ಪೇಮೆಂಟ್ ನೀವು ಒಂದು 56,000 ರೂಪಾಯಿ 30,000 40,000 50,000 ರೂಪಾಯಿ ಇದ್ರೆ ಸಾಕು. ಇದಕ್ಕೆ ಲೋನ್ ಆಗ್ತದೆ. ಇದಕ್ಕೆ 12 ಮಾಡ್ಲಿಕ್ಕೆ ಆಗಲ್ಲ. ಇದಕ್ಕೆ 13 ಮಾಡ್ಲಿಕ್ಕೆ ಆಗ್ತದೆ ಲೋನ್. ಶ್ರೀರಾಮದಲ್ಲಿ ಆಯ್ತು ಯಾವ್ದೋ ಒಂದು ಫೈನಾನ್ಸ್ನಾಗ 1.5 ಮಾಡಿಸ್ಕೊಡೋಣ ಲೋನ್.
ಒಂದೊಂದು ಅದೇ ಡೌನ್ ಪೇಮೆಂಟ್ ಕಮ್ಮಿ ಮಾಡಿದ್ರೆ ನಡೀತದೆ. ಡೌನ್ ಪೇಮೆಂಟ್ ಕಮ್ಮಿ ಮಾಡಿದ್ರೆ ನಡೀತದೆ. ಓಕೆ. ಇದು ದಾವಣಗೆರೆಯಲ್ಲಿ BSNL ಆಫೀಸ್ ಸಿಗ್ನಲ್ ಇದೆ, ಅಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಹಿಂಭಾಗನೆ ವಿನಾಯಕನಗರ 1ನೇ ಕ್ರಾಸ್ ಅಪೋಲೋ ಮೆಡಿಕಲ್ ಶಾಪ್ ಅಪೋಸಿಟ್ ಇರೋದೇ ಬಿರ್ಲಿಂಗೇಸ್ ಆಟೋ ಲಿಂಕ್ಸ್. ಇಲ್ಲಿ 1 ಲಕ್ಷದಿಂದ ಹಿಡಿದು ನಿಮ್ಗೆ 10 ಲಕ್ಷದ ಮಟ್ಟ ಗಾಡಿ ಇದೆ. ಮತ್ತೆ ಲಗೇಜ್ ಗಾಡಿನು, ಫ್ಯಾನ್ಸಿ ವೆಹಿಕಲ್, ಯಾವುದೇ ತರ ವಾಹನ ಬೇಕಾದ್ರೂ ಬನ್ರಿ ದಾವಣಗೆರೆಗೆ, ಗಾಡಿ ಕೊಡಿಸ್ತಾನೆ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್, CC ಕಂಡೀಷನ್, ಯಾವುದೇ ಗಾಡಿ ವ್ಯವಹಾರ ಮಾಡಿದ್ರು ನಿಮಗೆ 20,000 30,000 ರೂಪಾಯಿಂದ ಸಿಗುತ್ತೆ. DL ಮನಿ ಕಂದ ಇರ್ತದೆ, ಹೊಲದ ಪಾಣಿ ಎರಡರಲ್ಲಿ ಯಾವ್ದಾರು ಒಂದು ಇರ್ಬೇಕು. DL ಅಂದ್ರೆ ಕಂಪಲ್ಸರಿ ಇದ್ರೆ ನಿಮಗೆ 34,000 50,000 ರೂಪಾಯಿ ಒಳಗಡೆ ಸಿಗುತ್ತೆ. DL ಇಲ್ಲ ಅದಿಲ್ಲ ಅಂತಂದ್ರೆ, ನಮ್ಮ ಮನಿ ಇಲ್ಲ ಅಂತಂದ್ರೆ ನಿಮಗೆ ಒಂದು 60,000 ರಿಂದ 70,000 ರೂಪಾಯಿ ಡೌನ್ ಪೇಮೆಂಟ್ ಬೇಕು. ಇಷ್ಟು ಮತ್ತೆ ಬರ್ರಿ ನಿಮಗೆ ಲೋನ್ ಮಾಡಿಸಿ ಕೊಡ್ತಾನೆ. ಯಾವ ಊರಿಂದ ಬಂದ್ರು ಲೋನ್ ಆಗುತ್ತೆ. ನೀವು ಯಾವ ಊರಿಂದ ಬರ್ತೀರ ಆ ಊರಲ್ಲೇ ಲೋನು. ದಾವಣಗೆರೆಯಲ್ಲಿ ಲೋನ್ ಮಾಡ್ಕೊಂಡು ನಾನು ಅಲ್ಲಿ ಹೋಗಿ ಕಟ್ಬೇಕಂತ ಏನ್ ತಲೆ ಇಟ್ಕೋಬೇಡ್ರಿ. ನೀವು ಯಾವ ಊರಿಂದ ಬರ್ತಾ ಇದ್ರಲ್ಲ ಆ ಊರಲ್ಲೇ ಲೋನ್ ಮಾಡಿಸಿ ನಿಮಗೆ ಆ ಊರಲ್ಲೇ ಲೋನ್ ಕಟ್ಟಕ್ಕೆ, ಆ ಊರಲ್ಲೇ ದುಡಿಯಕ್ಕೆ ಎಲ್ಲ ಫೆಸಿಲಿಟಿ ಮಾಡಿಕೊಡ್ತಾನೆ. ದಾವಣಗೆರೆಯಿಂದ ಬಿರ್ಲಿಂಗೇಸ್ ಆಟೋ ಲಿಂಕ್ಸ್ ಬರ್ಸ್ಕೊ. ಅಲ್ಲ ಸರ್, ಮತ್ತೆ ಇನ್ನೊಂದು, ಈಗ ಅವ್ರೇನಾದ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಅದಕ್ಕೆ ಏನು ಡಿಸ್ಕೌಂಟ್ ಮಾಡ್ತೀರಾ ಪ್ರೈಸ್? ನಿಮ್ಮ ಚಾನಲ್ ಇಂದ ಏನಾದ್ರು ಬಂದ್ರೆ ಒಂದು 5,000 ರಿಂದ 5,000 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತಾನೆ. ನಿಮ್ ಕಡೆಯಿಂದ ಬಂದ್ರೆ 10-20,000 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತಾನೆ.